ವಿಶ್ವಬಂಧು ಬಸವಣ್ಣ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ ಕೊಪ್ಪಳ ಇವರಿಂದ ರಮೇಶ್ ಸುರ್ವೆಯವರ ವಿವಿಧ ಕ್ಷೇತ್ರಗಳಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಇವತ್ತು ಸುವರ್ಣ ಮಹೋತ್ಸವ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಆಯೋಜನೆಯನ್ನು ಮಾಡಿರಿ. ಈ ಟ್ರಸ್ಟಿನ ಹೆಸರು ವಿಶ್ವಬಂಧು ಬಸವಣ್ಣ ಅಂತ ತಂದೇಳಿ ಕೇಳಿ ಭಾಳ ಸಂತೋಷ ಅನ್ನಿಸ್ತು. ವಿಶ್ವಬಂಧು ಬಸವಣ್ಣನಿಗೆ ಯಾಕೆ ವಿಶ್ವಬಂಧು ಅಂತ ಕರೆದರು? ಬೇರೆಯವ್ರಿಗೆ ಅನ್ಬೋದಾಗಿತ್ತಲ್ಲ. ಬಸವಣ್ಣನವರಿಗೆ ವಿಶ್ವಬಂಧು ಅಂತ ಕರೆದರು. ಯಾಕೆ ಬಸವಣ್ಣನವರಿಗೆ ವಿಶ್ವಬಂಧು ಅಂತ ಕರೆದರು? ನಿಮಗೆಲ್ಲ ಗೊತ್ತೈತಿ. 12ನೇ ಶತಮಾನದೊಳಗಡೆ ಕಲ್ಯಾಣ ಪಟ್ಟಣದತ್ತ ಅನುಭವ ಮಂಟಪದ ಕಡೆಗೆ ಎಲ್ಲೆಲ್ಲಿಂದ ಜನ ಬಂದರು, ಎಲ್ಲೆಲ್ಲಿಂದ ಶರಣರು ಬಂದರು. ಅಫ್ಘಾನಿಸ್ತಾನದಿಂದ ಮರಳಶಂಕರ ದೇವರು ಬಂದರು. ಸೌರಾಷ್ಟ್ರದಿಂದ ಒಡಿಸ್ಸಾದಿಂದ ಸುಜ್ಞಾನಿ ದೇವರು ಬಂದರು. ಜಮ್ಮು ಮತ್ತು ಕಾಶ್ಮೀರದಿಂದ ಮೋಳಿಗೆಯ ಮಾರಯ್ಯನವರು ಬಂದರು. ಉಡುತಡಿಯಿಂದ ಅಕ್ಕಮಹಾದೇವಿ ಬಂದಳು. ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರ ಬಂದ. ಗುಜರಾತ್ನಿಂದ ಆಧಯ್ಯ ಬಂದ. ಹೀಗೆ ದೇಶ ವಿದೇಶ ಈ ಪ್ರಪಂಚದ ಮೂಲೆಗಳಿಂದ ಜನರೆಲ್ಲ ಹರಿದು ಬಂದ್ರಲ್ಲ ಕಲ್ಯಾಣ ಪಟ್ಟಣದತ್ತ. ಏನು ಇವಾಗ ನಂತಂಗೆ ಏನಾದರೂ ಟೆಕ್ನಾಲಜಿ ಇತ್ತೇನು 12ನೇ ಶತಮಾನದೊಳಗಡೆ? ಹೌದಪ್ಪ, ಗೂಗಲ್ ಮ್ಯಾಪ್ ಹಾಕ್ಯಂಡ್ರೆ ಇಲ್ಲಿ ಮಟ್ಟ ಬರ್ತೀವಿ, ಕಲ್ಯಾಣ ಪಟ್ಟಣ ಇಲ್ಲೈತಿ, ಅನುಭವ ಮಂಟಪ ಇಲ್ಲೈತಿ ಅಂತೇನು ಲೊಕೇಶನ್ ಹಾಕ್ಕೊಂಡು ಬಂದಿದ್ರೆ ಏನಾದರೂ ಅಂತ ಪರಿ ಟೆಕ್ನಾಲಜಿನ ಮುಂದುವರೆದುತ್ತೇನು? ಯಾವುದೇ ಟೆಕ್ನಾಲಜಿ ಇದ್ದಿಲ್ಲ, ಯಾವುದೇ ಗೂಗಲ್ ಮ್ಯಾಪ್ ಇದ್ದಿಲ್ಲ, ಯಾವುದೇ ಲೊಕೇಶನ್ಗಳಿದ್ದಿಲ್ಲ. ಆದರೂ ಕೂಡ ಕಲ್ಯಾಣ ಪಟ್ಟಣದತ್ತ ಅಫ್ಘಾನಿಸ್ತಾನದಿಂದ, ಒಡಿಸ್ಸಾದಿಂದ, ಜಮ್ಮು ಕಾಶ್ಮೀರದಿಂದ, ಗುಜರಾತ್ನಿಂದ, ಮಹಾರಾಷ್ಟ್ರದಿಂದ ಬಂದ್ರಲ್ಲ ಕೇವಲ ಒಂದೇ ಒಂದು ಕಾರಣ. ಯಾವ ಕಾರಣ ಅಂದರೆ ಬಸವಣ್ಣನವರ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವದಡಿಯಲ್ಲಿ ಅವರು ಬದುಕಿದ್ರಂತಕ್ಕಂಥಕ್ಕೋಸ್ಕರ ಎಲ್ಲೆಲ್ಲಿಂದ ಮೂಲೆಯಿಂದ ಬಂದ್ರಲ್ಲ, ಜಾತಿ ಧರ್ಮ ದೇಶ ಕಾಲ ಎಲ್ಲವನ್ನು ಮೀರಿಬಿಟ್ಟು ನಮ್ಮ ಬಸವಣ್ಣನವರು ಕಾಯಕ ತತ್ವದಲ್ಲಿ ಕೆಲಸ ಮಾಡ್ತಾರಂತ ಬಂದ್ರಲ್ಲ, ಬಂದವ್ರಿಗೆಲ್ಲ ನಮ್ಮ ಬಂಧು ಅಂತ ಕರೆದ್ರು. ಅದಕ್ಕೆ ಬಸವಣ್ಣನವರು ವಿಶ್ವಬಂಧು ಆದರು. ಅದಕ್ಕೋಸ್ಕರ ವಿಶ್ವಬಂಧು ಅಂತ ತಂದೇಳಿ ಟ್ರಸ್ಟನ್ನು ನಿರ್ಮಾಣ ಮಾಡಿದ್ರಿ, ಇವತ್ತು ಸ್ಥಾಪನೆಯನ್ನು ಮಾಡಿದ್ರಿ. ಇದರಡಿಯಲ್ಲಿ ಇವತ್ತು ರಮೇಶ್ ಸುರ್ವೆಯವರ ವಿವಿಧ ಕ್ಷೇತ್ರಗಳಲ್ಲಿ ರಂಗಭೂಮಿ ಇರಬಹುದು, ಚಲನಚಿತ್ರ ಇರಬಹುದು, ಪತ್ರಿಕೋದ್ಯಮ ಇರಬಹುದು, ವಿವಿಧ ಬೇರೆ ಬೇರೆ ಹೋರಾಟಗಳಲ್ಲಿ ಇರಬಹುದು, ಬೇರೆ 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 ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅದ್ಭುತವಾಗಿರ್ತಕ್ಕಂಥದ್ದು. ಬಹುಶಃ ನನಗೆ ಅನ್ನಿಸ್ತಾ ಇದೆ, ಅವ್ರದ್ದು ನಾನು ನೋಡ್ತಾ ಇದ್ದೆ, ನಾನು 69 ಮುಗಿದು 70ನೇ ವಯಸ್ಸಿಗೆ ಕಾಲಿಡಕತ್ತಾರವ್ರು. ನನಗೆ ಅನ್ಸಕತ್ತೈತೆ ಅವ್ರಿಗೆ 70 ಅವ್ರ ಉತ್ಸಾಹ ನೋಡಿದ್ರೆ 20ನೇ ವಯಸ್ಸಿನಾಗಿದ್ದಾರಂಗೆ ಕಾಣಕತ್ತಾರೆ. ಅಷ್ಟು ಉತ್ಸಾಹ ಕಾಣಕತ್ತೈತೆ ಅವರಲ್ಲಿ. ಎಷ್ಟು ಉತ್ಸಾಹ ಏಂತನ. ಇವತ್ತು ನಾವೆಲ್ಲ ಅನ್ಬೋದು, ವೇದಿಕೆ ಮುಖಾಂತರ ಅವರಿಗೆ ಪ್ರಶಸ್ತಿಗಳು ಸಿಕ್ಕಿಲ್ಲ, ಅವರನ್ನು ಯಾರೂ ಗುರುತಿಸಿಲ್ಲ ಅಂತ ತಂದೇಳಿ. ಜನರು ಗುರುತಿಸದಿದ್ದರೆ ಏನಾಯಿತು, ಅವರ ಪ್ರೀತಿಯಿಂದ ಅವರ ಕರೆಗೆ ಹೋಗೊಟ್ಟು ಬಂದು ಇಲ್ಲೇನು ಶಾಲು ಮುತ್ತಿನ ಸರ ಹಾಕಿ ಪ್ರೇಮದಿಂದ ನೀವು ಮಾಡಕತ್ತಿದ್ರಲ್ಲ, ಅಭಿನಂದನೆ ಸಲ್ಲಿಸಕತ್ತಿದ್ರಲ್ಲ, ಅವರ ಮುಖವನ್ನು ನೋಡಿದೆ ಒಂದು ಕ್ಷಣ. ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾಗ ಅವ್ರಿಗೇನು ಸಂತೋಷ ಆಗುತ್ತಾ ಬಿಡ್ತತ್ತು ಗೊತ್ತಿಲ್ಲ. ಇವತ್ತೇನು ಪ್ರೇಮದಿಂದ ನೀವು ಸಂತೋಷದಿಂದ ಸನ್ಮಾನ ಮಾಡಿದ್ರಲ್ಲ, ಅದಕ್ಕಿಂತ ಹೆಚ್ಚು ಸಂತೋಷ ಪಟ್ಟಾರ ಇವತ್ತು ಅವರೆಲ್ಲ. ಬಹಳಷ್ಟು ಸಂತೋಷದಿಂದ ಅದರ, ಆನಂದದಿಂದ ಅದರ. ಮತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಕತ್ತಿರಲ್ಲ, ಅಭಿನಂದನೆಯನ್ನು ಸಲ್ಲಿಸಬೇಕು. ಸುಮ್ಮನೆ ಎಲ್ಲೆಲ್ಲೋ ನಾವು ಅಭಿನಂದನೆಗಳನ್ನು ಥ್ಯಾಂಕ್ಸನ್ನು ನಾವೆಲ್ಲ ಹೇಳ್ತಿರ್ತೀವಿ. ಒಂದು ಕ್ಷಣ ನೀವು ನೋಡ್ರಿ, ಇವಾಗೆಲ್ಲ ಬಸ್ನಾಗ ಹೋಗ್ತಾ ಇರ್ತೀರಿ.
ಬಸ್ನಾಗ ಹೋಗುವಂಥ ಸಂದರ್ಭದೊಳಗಡೆ ನಿಮಗೆ ಸೀಟ್ ಸಿಕ್ಕಿರಂಗಿಲ್ಲ. ಇವಾಗ ಮತ್ತು ಸೀಟ್ ಸಿಗೋದು ಭಾಳ ವಜ್ಜ ಐತಿ ಗಂಡ್ಮಕ್ಳಿಗೆ ಅಂತ್ರಿ. ಸೀಟ್ ಸಿಗೋದು ವಜ್ಜ ಐತಿ. ಅಂಥದ್ರಾಗ ನಿಮ್ಗೊಬ್ರು ಯಾರಾದರೂ ಬಸ್ನಾಗ ಹೋಗುವಂಥ ಸಂದರ್ಭದೊಳಗಡೆ ಸೀಟ್ ಬಿಟ್ಟು ಕೊಟ್ರೆ ಅವ್ರಿಗೆ ನೀವೇನಂತೀರಿ? ಏನು ಹೇಳ್ತೀರಿ ಅವ್ರಿಗೆ? ಥ್ಯಾಂಕ್ಸ್ ಅಂತಿರೋದಿಲ್ಲ. ಮತ್ತು ನೀವೆಲ್ಲೋ ಒಂದು ಬ್ಯಾಂಕಿಗೆ ಹೋಗಿರ್ತೀರಿ, ಎಲ್ಲೋ ಒಂದು ಪೋಸ್ಟ್ ಆಫೀಸಿಗೆ ಹೋಗಿರ್ತೀರಿ, ಎಲ್ಲೋ ಹೋಗಿರ್ತೀರಿ, ನೀವೊಂದು ಪೆನ್ ತೊಗೊಂಡು ಹೋಗೋದು ಮರ್ತಿರ್ತೀರಿ. ಪೋಸ್ಟ್ ಆಫೀಸಿಗೋ ಬ್ಯಾಂಕ್ಗೋ ಎಲ್ಲೋ ಹೋಗಿರ್ತೀರಿ, ಪೆನ್ ತೊಗೊಂಡು ಹೋಗೋದು ಮರ್ತಿರ್ತೀರಿ, ಒಂದು ಸಿಗ್ನೇಚರ್ ಮಾಡೋದಿರ್ತೈತಿ ಅಥವಾ ಏನೋ ಒಂದು ಫೋನ್ ನಂಬರ್ ಬರ್ಕೊಂಡಿರ್ತೈತಿ. ಫೋನ್ ನಂಬರ್ ಎಷ್ಟು ಡಿಜಿಟ್ ಇರ್ತೈತೆ? ಅದು 10 ಡಿಜಿಟ್ ಇರ್ತೈತಿ. ಅದು ಬರೆಯೋದು ಎಷ್ಟೊತ್ತಾಗುತ್ತಾ? ಭಾಳ ಅಂದ್ರೆ ಒಂದು 2-3 ಸೆಕೆಂಡ್ ಆಗ್ಬೋದು ಅಷ್ಟೇ. ಸಿಗ್ನೇಚರ್ ಮಾಡೋದು ಎಷ್ಟೊತ್ತಾಗುತ್ತಾ? ಒಂದು 2-3 ಸೆಕೆಂಡ್ ಆಗುತ್ತೆ. ಸಿಗ್ನೇಚರ್ ಮಾಡಿ ಪೆನ್ನನ್ನು ವಾಪಸ್ ಅವ್ರಿಗೆ ಕೊಡುವಂಥ ಸಮಯದಲ್ಲಿ ಅವ್ರಿಗೇನಂತೀರಿ ನೀವು? ಏನು ಹೇಳ್ತೀರಿ? ಥ್ಯಾಂಕ್ಸ್ ಅಂತೀರಿ. ಮತ್ತು ಯಾವುದೋ ಒಂದು ಪ್ರವಾಸಕ್ಕೆ ಹೋಗಿರ್ತಾರೆ ನೀವು. ಪ್ರವಾಸಕ್ಕೆ ಹೋದಾಗ ನಿಮಗೇನೋ ಅಡ್ರೆಸ್ ಗೊತ್ತಿರಂಗಿಲ್ಲ. ರಸ್ತೆಯ ಮಾರ್ಗದಲ್ಲಿ ಏನೋ ಒಂದು ಬಜಾರ್ದಾಗ ಒಬ್ಬರು ನಿಂತ್ಕೊಂಡಿರ್ತಾರೆ, ಒಂದು ಚೀಟಿ ಇರ್ತೈತೆ ನಿಮ್ಮ ಕೈಯಾಗಿ, ಇದನ್ನು ತೋರಿಸ್ತೀರಿ, ಇದು ಅಡ್ರೆಸ್ ಎಲ್ಲಿ ಬರ್ತೈತೆ ಅಂತ ಕೇಳ್ತೀರಿ. ಅವ್ರು ಏನಂತಾರೆ, ಹಿಂಗೆ ಲೆಫ್ಟ್ ಹೋರಿ ರೈಟ್ ಹೋರಿ, ಅಲ್ಲೊಂದು ಮೇನ್ ಬಜಾರ್ ಐತಿ, ನೀವು ಹೇಳ್ದಂಥ ಅಡ್ರೆಸ್ ಅಲ್ಲ ಐತಂದು ಹೇಳ್ತಾರೆ. ಅಡ್ರೆಸ್ ಹೇಳಿದವ್ರಿಗೆ ನೀವೇನು ಹೇಳ್ತೀರಿ? ಥ್ಯಾಂಕ್ಸ್ ಹೇಳ್ತೀರಿ. ಸುಮ್ಮನೆ ಯೋಚನೆ ಮಾಡಿರಿ, ಎಲ್ಲೋ ಒಂದು ಬಸ್ಸಿನಲ್ಲಿ 2 ಅಥವಾ 1-2 ತಾಸಿನಾಗ ಹೋಗುವಂಥ ಪ್ರಯಾಣದಲ್ಲಿ ಸೀಟ್ ಬಿಟ್ಟು ಕೊಟ್ಟವರಿಗೆ ಥ್ಯಾಂಕ್ಸ್ ಹೇಳುವುದಾದ್ರಪ್ಪತ್ತಂದ್ರೆ, ಎಲ್ಲೋ ಒಂದು ಬ್ಯಾಂಕ್ನಾಗ ಒಂದು ಪೆನ್ ಕೊಟ್ಟವರಿಗೆ ಥ್ಯಾಂಕ್ಸ್ ಹೇಳುವುದಾದ್ರಪ್ಪತ್ತಂದ್ರೆ, ಎಲ್ಲೋ ಒಂದು ಅಡ್ರೆಸ್ ಹೇಳಿದವರಿಗೆ ಥ್ಯಾಂಕ್ಸ್ ಹೇಳುವುದಾದ್ರೆ, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವ್ರಿಗೆ ಧನ್ಯವಾದ ಹೇಳಿದ್ರೆ ಹೆಂಗೆ? ಅಭಿನಂದನೆಗಳು ಸಲ್ಲಿಸ್ತಾ ಇದ್ದರೆ ಹೆಂಗೆ? ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತಾ? ಇವತ್ತು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕಾಗತ್ತಾ, ಸನ್ಮಾನಿಸ್ಬೇಕಾಗ್ತಕ್ಕಂಥದ್ದು. ಇನ್ನೊಂದೆರಡು ಮಾತುಗಳನ್ನು ಹೇಳೋಣ, ವಿರಾಮವನ್ನು ಕೊಡ್ತೀನಿ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಈ ಭೂಮಿಯ ಮೇಲೆ ನನ್ನ ಹೆಸರು ಬಿಟ್ಟು ಹೋಗ್ಬೇಕು ಅನ್ನೋದಿರ್ತೈತಿ. ಯಾರೇ ಇರ್ಬೋದು, ಅದು ಒಬ್ಬ ಸಾಮಾನ್ಯನೇ ಇರ್ಬೋದು, ಸಂತನೇ ಇರ್ಬೋದು, ಯಾರೇ ಇರ್ಬೋದು, ಪ್ರತಿಯೊಬ್ಬನಿಗೂ ಕೂಡ ಏನಿರ್ತೈತಂದ್ರೆ ಈ ಭೂಮಿ ಮೇಲೆ ನಾನು ಭೂಮಿ ಬಿಟ್ಟು ಹೋಗುವುದ್ರೊಳಗಾಗಿ ನನ್ನ ಹೆಸರನ್ನು ಬಿಟ್ಟು ಹೋಗ್ಬೇಕಂತಕ್ಕಂಥ ಅಪೇಕ್ಷೆ ಇರ್ತೈತಿ, ಇಚ್ಛೆ ಇರ್ತೈತಿ. ನಾವೆಲ್ಲೋ ಒಂದು ಸಮುದ್ರ ಬೀಚಿಗೆ ಹೋಗಿರ್ತೀನಿ ತಿಳ್ಕೊರಿ, ಒಂದು ವಯಸ್ಸಿನಾಗ ಹೋಗಿರ್ತೀರಿ, ನೆನಪು ಮಾಡ್ಕೊಳ್ರಿ, ನಿಮಗೆ ಗೊತ್ತಾಗತ್ತೆ. ಸಮುದ್ರ ಬೀಚ್ ಇರ್ತೈತಿ, ಮರಳು ಇರ್ತೈತಿ, ಹುಸುಗಿರ್ತೈತಿ. ಅದ್ರ ಮೇಲೆ ಏನು ಬರಿತೀರಿ? ಏನೋ ಒಂದು ಶೇಪ್ ಬರಿತೀರಿ. ನಾ ಇಂಥದ್ದಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ಒಂದು ಶೇಪ್ ಬರಿತೀರಿ. ಶೇಪ್ ಬರೆದು ನಿಮ್ಮದು ಮತ್ತು ನಿಮ್ಮವ್ರ ಹೆಸರು ಬರಿತೀರಿ. ನೆನಪಾಗತ್ತೈತಿ, ಬರಿತೀರಿ. ಬರೆದ ಮೇಲೆ ಅದು ಎಷ್ಟೊತ್ತಿರ್ತೈತೆ? ಅದು ಯಾವುದೋ ಒಂದು ಸಮುದ್ರದ ಅಲೆ ಹಿಂಗೆ ಬಂದು ಬೀಚ್ ಹಿಂಗೆ ಅಲದು ಅಪ್ಪಳಿಸಿ ಹೋತಪ್ಪ ಅಂದ್ರೆ ಏನಾಗುತ್ತೆ? ನೀವು ಬರೆದಿರ್ತದೆ ಅಳಿಸಿ ಹೋಗ್ಬಿಡ್ತೈತಿ. ಇನ್ನೊಂದಿಷ್ಟು ಜನ ಪಾರ್ಕಿಗೆ ಹೋಗಿರ್ತಾರೆ. ಪಾರ್ಕಿಗೆ ಹೋದಾಗ ಇಲ್ಲಿ ಗಿಡಗಳಿರ್ತವೆ, ಸುಮ್ಮನೆ ಕುತ್ಕೊಳಲ್ಲ ಅವರು, ಮತ್ತು ಅಲ್ಲೊಂದು ಶೇಪ್ ಬರೀತಾರೆ, ಬರೆದು ಮತ್ತು ಅವ್ರ ಹೆಸರು ಬರೀತಾರೆ. ಕರೆ ಮರದ ಮೇಲೆ ಬರೀತಿರಲ್ಲ, ಅದು ಎಷ್ಟು ಹತ್ತಿರ್ತೈತಿ? ಒಂದಿಷ್ಟು ವರ್ಷಗಳಾದಮೇಲೆ ಏನಾಗುತ್ತಾ? ಅದಕ್ಕೂ ಗೆದ್ಲತ್ತೈತಿ, ಹುಳ ಹತ್ತೈತಿ. ಕಾಲಾನಂತರದಲ್ಲಿ ಅದೇನಾಗುತ್ತಾ? ನಶಿಸಿ ಹೋಗ್ಬಿಡ್ತೈತಿ. ಇನ್ನೊಂದಿಷ್ಟು ಜನ ಏನು ಮಾಡ್ತಾರೆ? ರಾಜರು ಮಹಾರಾಜರು ಶಿಲಾಶಾಸನಗಳಂತ ಬರೀತಾರೆ. ಶಿಲಾಶಾಸನಗಳನ್ನು ಕೆತ್ತುತ್ತಾರಲ್ಲ, ಎಷ್ಟೋ ಶಿಲಾಶಾಸನಗಳು ಇನ್ನೂ ಉತ್ಖನನ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ಇವಾಗೆಲ್ಲ, ಎಲ್ಲ ಹೊರಟು ಬಿಟ್ಟಿದ್ದಾವೆ. ಮತ್ತು ಹಂಪಿಗೆ ಹೋಗಿರ್ತಾರೆ ತಿಳ್ಕೊರಿ. ಹಂಪಿಗೆ ಹೋದಾಗ ಅಲ್ಲಿ ಒಂದು ಸಣ್ಣದೊಂದು ಕಲ್ಲಿನ ತುಣುಕು ಬಿದ್ದಿರ್ತೈತಿ, ಅಂತ ತೊಗೊಂಡು ಗುಡ್ಡ ಕಾಣ್ತಂದ್ರೆ ಏನು ಮಾಡ್ತೀರಿ? ಕೆತ್ತಕ್ಕೆ ಶುರು ಮಾಡ್ತೀರಿ. ಬಹುಶಃ ನನಗನ್ಸುತ್ತೆ ಶ್ರೀಕೃಷ್ಣ ದೇವರು ಕೂಡ ಅಷ್ಟು ಕೆತ್ಕೊಂಡಿದ್ದನ್ನ ಬಿಟ್ಟದ್ದು ಗೊತ್ತಿಲ್ಲ. ನೀವು ಕಲ್ಲು ಸಿಕ್ಕರೆ ಕೆತ್ತತ್ತೀರಿ. ಅದು ಕೂಡ ಎಲ್ಲಿ ಮಟ್ಟ ಇರ್ತೈತಿ? ಅದು ಕಾಲಾನಂತರದಲ್ಲಿ ಏನಾಗುತ್ತಾ? ಕಾಲನ ಗರ್ಭದಲ್ಲಿ ಉಗಿದು ಹೋಗ್ಬಿಡ್ತೈತಿ, ಸಿಗೋದಿಲ್ಲ. ಮತ್ತು ಹಾಗಾದರೆ ಎಲ್ಲಿ ಬರೀಬೇಕು? ಮರಳಿನ ಮೇಲೆ ಬರೆದದ್ದು ಹೋಗುತ್ತಾ? ಮರದ ಮೇಲೆ ಬರೆದದ್ದು ಹೋಗುತ್ತಾ? ಶಿಲೆಯ ಮೇಲೆ ಬರೆದದ್ದು ಹೋಗುತ್ತಾ? ಎಲ್ಲದರ ಮೇಲೆ ಹೋಗುತ್ತಲ್ಲ, ಬರೆದದ್ದು ಹೋಗುತ್ತಲ್ಲ. ಮತ್ತು ಹಾಗಾದರೆ ಹೆಸರನ್ನು ಎಲ್ಲಿ ಬರೀಬೇಕು? ಹೆಸರನ್ನು ಬರೆಯುವುದ ಕರೆ ಆಗಿತ್ತಪ್ಪತ್ತಂದ್ರೆ, ಬರೆಯುವುದೇ ಸತ್ಯ ಆಗಿತ್ತಪ್ಪ ಅಂದ್ರೆ, ಬರೆಯುವ ಇಚ್ಛೆನೇ ಇತ್ತಪ್ಪತ್ತಂದ್ರೆ ನಾವು ಯಾವುದೇ ಮರಳಿನಲ್ಲಿ ಬರೆಯಬೇಕಾಗಿಲ್ಲ, ಯಾವುದೇ ಮರದ ಮೇಲೆ ಬರೆಯೋದು ಬೇಕಾಗಿಲ್ಲ, ಯಾವುದೇ ಶಿಲೆಯ ಮೇಲೆ ಬರೆಯೋದು ಬೇಕಾಗಿಲ್ಲ. ಬರೆಯುವುದೇ ಕರೆ ಆಗಿತ್ತಂದ್ರೆ ಸತ್ಕರಗಳ ಮುಖಾಂತರ ಜನರ ಹೃದಯದ ಮೇಲೆ ಬರೆದು ಬಿಡೋಕೆ, ಅದು ಜೀವಂತವಾಗಿರ್ತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂಥದ್ದು. ಅಂತಹ ಕೆಲಸವನ್ನು ರಮೇಶ್ ಸುರ್ವೆ ಅವರು ಅನಂತ ಅವರ ಜೀವಿತಾವಧಿಯಲ್ಲೇ ಅನೇಕ ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗಣನೀಯವಾದಂಥ ಸೇವೆಯನ್ನು ಮಾಡ್ಯಾರ. ಅದನ್ನು ಗುರುತಿಸಿ ಗೌರವವನ್ನು ಕೊಟ್ಟದ್ದಕ್ಕೆ ಧನ್ಯವಾದನ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಕೊಪ್ಪಳದ ಪೂಜ್ಯರು ಬರಬೇಕಾಗಿತ್ತು, ಅಪ್ಪವ್ರಿಗೆ ಇವತ್ತು ಬರೋದಕ್ಕಾಗಲಿಲ್ಲ. ಬೇರೆ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಗೆ ದಯಮಾಡ್ಸ್ಯಾರ, ಕಾರಣಾಂತರಗಳನ್ನು ಬರೋದಕ್ಕಾಗಲಿಲ್ಲ.
ಅವರ ಬದಲಿ ನಮ್ಮನ್ನು ಕಳಿಸಿದರು, ಹೋಗ್ಬರ್ರಿ ಅಂತ ತಂದು ಹೇಳಿದ್ರು. ಹೋಗುವಾಗ ಒಂದು ವಿಷಯವನ್ನು ಹೇಳಿ ಕಳಿಸಿದರು. ಏನು ಹೇಳಿ ಕಳಿಸಿದ್ರು ತಂದ್ರೆ, ಇದೇನು ಕಾರ್ಯಕ್ರಮ ಮಾಡಕತ್ತಾರಲ್ಲ ತುಂಬ ಒಳ್ಳೆಯ ಕಾರ್ಯಕ್ರಮ, ನಾನು ಬರದೇ ಇದ್ರೇನಾಯ್ತು, ನಾನು ಎಲ್ಲೇ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕೆ ಶುಭ ಆಶೀರ್ವಾದ ನಂದು ಇರ್ತೈತೆ ತಂದೇಳಿ ಕೊಪ್ಪಳದ ಪೂಜಾರಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ಯಾರ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನೀವು ಕಂಡಿರ್ತಕ್ಕಂಥ ಕನಸುಗಳೆಲ್ಲ ಈಡೇರಲಿ ಅಂತ ಆಶಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ.